ಪತ್ನಿ ಸಾವಿನ ಬೆಟ್ಟದಂತ ನೋವು, ಶೋಕ ಸಾಗರದಲ್ಲಿ ದೇವೇಗೌಡರು. ದ್ವೇಷವಿಲ್ಲದ ಮಮಕಾರದ ಆಗರ, ಆಸಿಡ್ ಹಾಕದವರೆಗೂ ಸತ್ಕಾರ. ಈಡೇರಲೇ ಇಲ್ಲ ಕೊನೆಯ ಆಸೆ, ಕೊನೆಯವರೆಗೂ ಕನವರಿಕೆ. ಮಗಳು ಶೈಲಜಾ ಮಾತನಾಡಿರುವಂತಹ ಸ್ಟೋರಿ ಇದು. ಚೆನ್ನಮ್ಮ ಅವರ ಅಗಲಿಕೆ ಇಡೀ ಕುಟುಂಬವನ್ನೇ ದುಃಖ ತಪ್ತರನ್ನಾಗಿ ಮಾಡಿದೆ. ಅದರ ನೋವಿನಿಂದ ಶೈಲಜಾ ಅವರು ಅಂದ್ರೆ ಚೆನ್ನಮ್ಮ ಅವ್ರ ಪುತ್ರಿ ಹೊರಗಡೆ ಬರೋಕ್ ಆಗ್ತಾ ಇಲ್ಲ. ಅಮ್ಮನನ್ನ ನೆನೆದು HDD ಪುತ್ರಿ ಶೈಲಜಾ ಅವರು ಕಣ್ಣೀರನ್ನ ಹಾಕಿದ್ದಾರೆ. 2 ಮೊಮ್ಮಕ್ಕಳಿಗೆ ಅಕ್ಷತೆ ಹಾಕುವ ಆಸೆ ಈಡೇರಲೇ ಇಲ್ಲ ಅಂತೇಳಿ ಚೆನ್ನಮ್ಮ ಅವರ ಆಸೆಗಳ ಬಗ್ಗೆ ಅವರು ಮಾತನಾಡಿದ್ದಾರೆ ಮನಬಿಚ್ಚಿ. ನಮ್ಮನ್ನ ಕಡೆ ಕ್ಷಣದವರೆಗೂ ಕೂಡ ಸಣ್ಣ ಮಕ್ಕಳ ರೀತಿನೇ ನೋಡ್ಕೊಳ್ತಾ ಇದ್ರು. ನನ್ನ ಕೊನೆ ಉಸಿರು ಇರೋ ತನಕ ಅಮ್ಮನ ನೆನಪು ಶಾಶ್ವತವಾಗಿರುತ್ತೆ ಅಂತ ಹೇಳಿ ಶೈಲಜಾ ಅವರು ಹೇಳ್ಕೊಂಡಿದ್ದಾರೆ. ನ್ಯೂಸ್ 18 ಜೊತೆಗೆ ದೇವೇಗೌಡರ ಪುತ್ರಿ ಶೈಲಜಾ ಭಾವುಕವಾಗಿ ಮಾತುಗಳನ್ನ ಆಡಿದ್ದಾರೆ. ದೇವೇಗೌಡರು ಹಾಗೇನೆ ಚೆನ್ನಮ್ಮ ಅವರು ಶೈಲಜಾ ಅವರ ಮನೆಯಲ್ಲೇ ನೆಲೆಸಿರೋದು. ಅಂದರೆ ಕೊನೆ ದಿನಗಳಲ್ಲಿ ತಮ್ಮ ಆಸೆಗಳ ಬಗ್ಗೆ ಚೆನ್ನಮ್ಮ ಅವರು ತಮ್ಮ ಪುತ್ರಿ ಹತ್ರ ಮನಬಿಚ್ಚಿ ಮಾತನಾಡಿದಂತೆ. ಕೆಲವೊಂದು ವಿಷಯಗಳ ಬಗ್ಗೆ ಕನವರಿಕೆ ಮಾಡ್ತಾ ಇದ್ರು. ಮತ್ತೆ ಮಕ್ಕಳನ್ನ ಯಾವ ತರ ನೋಡ್ಕೊಳ್ತಾ ಇದ್ರು ಚೆನ್ನಮ್ಮ ಅನ್ನೋ ಕುರಿತಂತೆನೂ ಕೂಡ ಪುತ್ರಿ ಶೈಲಜಾ ಅವರು ಭಾವುಕವಾಗಿ ಮಾತನಾಡಿದ್ದಾರೆ. ನನ್ನ ಕೊನೆ ಉಸಿರು ಇರೋ ತನಕನೂ ಅಮ್ಮನ ನೆನಪು ಶಾಶ್ವತವಾಗಿರುತ್ತೆ ಅಂತ ಹೇಳಿ ಶೈಲಜಾ ಅವರು ಹೇಳ್ಕೊಂಡಿದ್ದಾರೆ. ಮತ್ತೆ ಅವರ ವ್ಯಕ್ತಿತ್ವದ ಬಗ್ಗೆನೂ ಕೂಡ ಗುಣಗಾನವನ್ನ ಮಾಡಿದ್ದಾರೆ ಮಗಳಾಗಿ. ನನ್ನ ಪದಗಳಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಾನು ಹೆಚ್ಚು ಕಡಿಮೆ ಹುಟ್ಟಿದಾಗಿಂದ ಅಮ್ಮ ಅಪ್ಪನ ಜೊತೆನೇ ಜಾಸ್ತಿ, ಮದುವೆ ಆದ ನಂತರನೂ ಕೂಡ ನಾನು ಅವ್ರ ಜೊತೆನೇ ಇದ್ದಿದ್ದು. ನಾನು ನಮ್ಮ ಅಕ್ಕ ಅಪ್ಪ ಅಮ್ಮ ಎಲ್ಲ ನಾವು ಜಾಸ್ತಿ ಸಮಯ ಒಟ್ಟಿಗೆ ಕಳೆದಿರೋದು. ನಾನು ಈ ಮನೆಗೆ ಬಂದು 16 ವರ್ಷ ಆಯಿತು. ಆಗಿಂದನೂ ಅಪ್ಪ ಅಮ್ಮ ನನ್ನ ಜೊತೆಯಲ್ಲೇ ಇದ್ದಾರೆ. ಈಗ ಅವರು ನನಗೆ ಕಳೆದ 1.5 ವರ್ಷದಿಂದ ಸ್ವಲ್ಪ ಅವ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು. ಆದರೆ ಹಿಂಗೆ ಸಡನ್ ಅವರು ಅಗಲಿಕ್ಕೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಅಂಥ ಒಂದು ಕನಸು ಮನಸ್ಸಿನಲ್ಲೂ ನಾನು ನೆನೆಸಿರಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ಅವ್ರು ಕಳ್ಕೊಂಡಿರೋದು ನನಗೆ ಯಾವ ರೀತಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಿ ಕೆಳಗಡೆ ನನ್ನ ಅಮ್ಮ ಇರ್ತಿದ್ದಂಥ ಜಾಗನ ಆ ಕಡೆ ನೋಡಿದ್ರೆ ಒಂಥರ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನನ್ನಮ್ಮ ಇಲ್ವಾ 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 ಅಂತ ಒಂದು ಮನಸ್ಸು ಹೇಳ್ತಾ ಇರುತ್ತೆ, ಇನ್ನೊಂದು ಕಡೆ ಇಲ್ಲ ಎಲ್ಲೋ ನನ್ನಮ್ಮ ಇಲ್ಲೇ ಇದ್ದಾರೆ ಅಂತ ತುಂಬ ಮನಸ್ಸಿಗೆ ಅದು ನನಗೆ ಗೊತ್ತಿಲ್ಲ ಎಷ್ಟು ಸಮಯ ಹಿಡಿಯುತ್ತೋ ಅವ್ರಿಗೆ ಮರೆಯೋದು. ನಮಗೆ ಪ್ರತಿಯೊಂದು ನಮಗೆ ಜೀವನದ ಒಂದು ಹೆಜ್ಜೆಲೂ ನಮಗೆ ಜೊತೇಲಿ ಒಂದು ಪಾಠ ಕಲಿಸಿದ್ದು, ನಮಗೆಲ್ಲ ರೀತಿಲಿ ನಮಗೆ ಒಂದು ಸಾಂಸ್ಕೃತಿಕವಾಗಲಿ ಅಥವಾ ಬದುಕಿನ ಒಂದು ಅರ್ಥವನ್ನಾಗಲಿ ಅದನ್ನೆಲ್ಲ ಹೇಳ್ಕೊಡ್ತಿದ್ದಂಥ ಅಮ್ಮ. ಅವ್ರು ಏನಂದ್ರೆ ನಾವು ಇಷ್ಟು ದೊಡ್ಡವರಾಗಿದ್ರು ಕೂಡ ಇವತ್ತಿಗೂ ನಮ್ಮಮ್ಮ ನನ್ನ ಒಂದು ಚಿಕ್ಕ ಮಗು ಥರ ಟ್ರೀಟ್ ಮಾಡೋರು. ನಾನು ಎಷ್ಟೋ ಸತಿ ಅಮ್ಮಂಗೆ ಹೇಳ್ತಿದ್ದೆ, ಅಮ್ಮ ನಾನು ಅಜ್ಜಿ ಆಗಿದ್ದೀನಿ, ಇಷ್ಟು ನನಗೆ ಪ್ರತಿಯೊಂದು ಹೆಜ್ಜೆಲೂ ಸಣ್ಣ ಮಗು ಥರ ಇದು ಮಾಡ್ತೀರಾ ಅಂದರೆ ಅಮ್ಮ ನಕ್ಕೊಂಡು ನಿನಗೆ ತಪ್ಪು ಮಾಡ್ತಿದ್ಯಾ ಅಮ್ಮ, ಇದು ಮಾಡ್ತಿದ್ಯಾ ಅಮ್ಮ ಅಂತ. ಈ ವಯಸ್ಸಲ್ಲೂ ನಾನು ತಿದ್ದೋರು. ಈಗ ನನಗೆ ಆ ಥರ ತಿದ್ದೋಂಥ ವ್ಯಕ್ತಿ ನಾನು ಕಳ್ಕೊಂಬಿಟ್ಟಿದ್ದೀನಿ. ಆ ಒಂದು ಇದನ್ನು ಯಾರು ಆ ಜಾಗ ನನ್ನ ತಾಯಿ, ಇದನ್ನು ಎಲ್ಲರೂ ಬದುಕಲ್ಲೂ ಇರುತ್ತೆ. ಇದು ನನ್ನೊಬ್ಬಳೇ ಅಂತಲ್ಲ, ಪ್ರತಿ ಮಕ್ಕಳಿಗೂ ಕೂಡ ತಂದೆ ತಾಯಿ ಕಳ್ಕೊಂಡಾಗ ಆ ಜಾಗನ ಯಾರೂ ತುಂಬಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನನ್ನಮ್ಮನ ನೆನಪು ನನಗೆ ಪ್ರತಿನಿತ್ಯ ನನ್ನ ಹೃದಯದಿಂದ ಮೋಸ್ಟ್ ಪ್ರಾಬಬ್ಲಿ ನನ್ನ ಉಸಿರಿಡೋ ತನಕ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಗವಂತನೇ ನಮಗೂ ಆ ಧೈರ್ಯ ಎದುರಿಸೋ ಶಕ್ತಿ ಕೊಡಬೇಕಷ್ಟೇ. ಒಂದು ಅವ್ರ ಕೊರಗಿತ್ತು ಇಲ್ಲ ಅಂತ ನಾನು ಹೇಳಲ್ಲ. ನಮ್ಮ ಕುಟುಂಬದಲ್ಲಿ ಆಗಿದ್ದೊಂದು ಏನಂದರೆ ಅವ್ರಿಗೆ ಇನ್ನು 2 ಮೊಮ್ಮಕ್ಕಳದ್ದು ಮದುವೆ ನೋಡಬೇಕಿತ್ತು. ಅದೊಂದನ್ನು ಮಾತ್ರ ಹೇಳೋರು. ಅವ್ರ 2 ಮೊಮ್ಮಕ್ಕಳಿಗೆ ಒಂದು ಅಕ್ಷತೆ ಹಾಕಿ ನಾನು ಹೋಗಬೇಕು ಅನ್ನೋ ಒಂದು ಆಸೆ ಇತ್ತು. ಅದು ಆಸೆ ಅವ್ರಿಗೆ ನೆರವೇರಲಿಲ್ಲ. ಅದು ಅಷ್ಟೇ. ಪ್ರತಿನಿತ್ಯ ಅವ್ರ ಜೊತೆ ಕಳೆದಿರೋದು ನನಗೆ ಒಂದೊಂದು ಕ್ಷಣವೂ ನನಗೆ ಅದು ಮರೆಯಲಾಗದ ಘಟನೆನೇ ಅಂತಲೇ ಅನ್ಕೋತೀನಿ. ಏಕೆಂದರೆ ಅವರೊಂದು ಪೂಜೆ ಮಾಡ್ತಿದ್ದ ರೀತಿ ಆಗಲಿ, ಏಕೆಂದರೆ ಪ್ರತಿನಿತ್ಯ ಅವ್ರದ್ದು ಏನು ಒಂದು ಸಿಸ್ಟಮ್ ಇತ್ತು, ತನ್ನ ಹುಷಾರಿಲ್ಲದೆ ಇದ್ದರೂ ಕೂಡ ಕಷ್ಟಪಟ್ಟು ಎದ್ದು ಮಾಡೋರು. ಅವ್ರ ಜೊತೆಗೆ ನನಗೆ ಅದರಲ್ಲೂ ಎಸ್ಪೆಷಲಿ ನನಗೆ, ಏಕೆಂದರೆ ನನ್ನ ಮೊಮ್ಮಕ್ಕಳು ಬಂದರು. ಕಳೆದ 5-6 ವರ್ಷದಿಂದ ನನಗೆ ಮೊಮ್ಮಕ್ಕಳು ಬಂದರು, ಸೊಸೆ ಮಗ ಎಲ್ಲ ಬಂದಾಗ ನನ್ನದೊಂದು ತುಂಬ ಕುಟುಂಬದ ಥರ ಇತ್ತು. ನನ್ನಮ್ಮ ನಮ್ಮ ತಂದೆ ಮತ್ತು ಅಪ್ಪ ಎಲ್ಲ ಸಾಯಂಕಾಲದ ತೋಟಕ್ಕೆ ಕೂತ್ಕೋತಾ ಇದ್ವಿ, ಮಾತಾಡ್ತಾ ಇದ್ವಿ. ಅಪ್ಪ ತನ್ನ ಹಳೆ ನೆನಪುಗಳನ್ನ ಹೇಳೋರು.
ಆಮೇಲೆ ಅಮ್ಮ ಹೇಳೋರು, ಅದನ್ನೆಲ್ಲ ನನಗೆ ಒಂಥರ ಪ್ರತಿನಿತ್ಯವೂ ಒಂಥರ ಮರೆಯಲಾಗದ ಗಳಿಗೆ ಅವ್ರ ಜೊತೆ ಕಳೆದಿದ್ದು ಅಂತ ಅನಿಸುತ್ತೆ. ನಾನು ಯಾವುದೂ ವಿಶೇಷ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ 5-6 ವರ್ಷದ ನೆನಪುಗಳಿಗಿದೆಯಲ್ಲ, ಅದನ್ನು ನನ್ನ ಮನದಾಳದಿಂದ ತೆಗೆದಾಕೋದು ತುಂಬ ಕಷ್ಟ ಇದೆ, ಕಳೆದ ನೆನಪುಗಳನ್ನು. ಇನ್ನು ಪತ್ನಿ ಸಾವಿನ ನೋವಿನಿಂದ ಹೊರಬರೋಕ್ಕಾಗ್ತಾ ಇಲ್ಲ ದೇವೇಗೌಡರಿಗೆ. ಪತ್ನಿಯನ್ನು ನೆನೆದು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರಂತೆ HD ದೇವೇಗೌಡರು. ನನ್ನ ಮಡಿಲಲ್ಲೇ ಪ್ರಾಣ ಬಿಡಬೇಕು ಅನ್ನೋದು ಗೌಡ್ರ ಆಸೆ ಕೂಡ ಆಗಿತ್ತಂತೆ. ಚೆನ್ನಮ್ಮ ಅವರ ಸಮಾಧಿ ಇರೋ ಕಡೆ ನಾನಿರ್ತೀನಿ ಅಂತ ಹೇಳ್ತಾರೆ. ಗೌಡ್ರು ಅರಶಿನ ಕುಂಕುಮ ಇಡ್ತಾ ಇದ್ದಂಗೆ ಅಮ್ಮನ ಉಸಿರು ನಿಂತು ಹೋಗಿತ್ತು. ನಾನು ಸ್ಪರ್ಶಿಸದೇ ಇದ್ರೆ ಅವಳಿನ್ನೂ ಉಳಿತಾ ಇದ್ಲು ಅಂತ ಹೇಳಿ ಗೌಡ್ರು ಹೇಳ್ಕೊಂಡಿದ್ದಾರಂತೆ. ಅಂದರೆ ಮನೆ ಮಕ್ಕಳು ಎಲ್ಲ ಕೂತ್ಕೊಂಡು ಮಾತನಾಡ್ತಾ ಇದ್ದಾಗ ಒಂದು ದುಃಖ ಅವ್ರದ್ದೇ ರೀತಿಯಲ್ಲಿ ವ್ಯಕ್ತಪಡಿಸ್ತಾರಲ್ಲ, ದೇವೇಗೌಡರು ಅವಾಗ ಹೇಳ್ತಾ ಇದ್ರಂತೆ, ಬಹುಶಃ ನಾನು ಹೋಗಿ ಆಕೆನ ಸ್ಪರ್ಶ ಮಾಡದೇ ಇದ್ದಿದ್ರೆ ಇನ್ನೂ ಬದುಕಿರ್ತಿದ್ಲು ಅನ್ನೋ ಒಂದು ಆಶಾ ಭಾವನೆಯಲ್ಲಿ ಅವ್ರು ಈಗಲೂ ಮಾತಾಡ್ತಾರಂತೆ. 4 ದೈವದಲ್ಲಿ ತುಂಬ ನಂಬಿಕೆ ಇದ್ದವರು. ಅವ್ರು ಹಾಗೇನಾದರೂ ಆದಾಗೆಲ್ಲ ಅನ್ನೋರು, ಭಗವಂತ ನನಗೆ ಮುತ್ತೈದೆ ಸಾವನ್ನು ಕೊಟ್ಬಿಡು ಅಷ್ಟೇ, ನಾನೇನೇನು ಕೇಳಲ್ಲ. ಆ ಥರ ಅವ್ರ ಬದುಕಲ್ಲಿ ಏನು ಅಂದರೆ, ಅವರು ದೈವದಲ್ಲಿ ಪೂಜೆ, ದೇವ್ರ ಪೂಜೆ ಮಾಡೋದು ಬಿಟ್ಟರೆ ತನಗಾಗಿ ಅವ್ರು ಏನು ಕೇಳ್ತಾ ಇದ್ದಿದ್ದಂತೂ ನನ್ನ ಇದಕ್ಕಂತೂ ಗಮನಕ್ಕೆ ಬಂದೆ. ತನ್ನ ಸ್ವಾರ್ಥಕ್ಕಾಗಿ ಅವ್ರು ಏನೂ ಕೇಳ್ತಿದ್ದದು ಒಂದೇ, ನನ್ನ ಮುತ್ತೈದೆಯಾಗಿ ಸಾಯಬೇಕು ಅಂತ ಹೇಳಿಬಿಟ್ಟು. ಅದನ್ನು ನನಗೆ ಆಮೇಲೆ ಅಪ್ಪನೂ ಯಾವಾಗಲೂ ಹೇಳೋರು, ನಂಗೆ ಇತ್ತೀಚೆಗೆ ಒಂದು 2-3 ವರ್ಷದಿಂದ ಹೇಳೋರು, ನೋಡಮ್ಮ ನಾನು ಡೆಲ್ಲಿಯಲ್ಲಿ ಯೂಶ್ವಲಿ ಹೋದರೂ ಅಪ್ಪ ಅಮ್ಮ ಡೆಲ್ಲಿಗೆ ಒಟ್ಟಿಗೆ ಹೋಗ್ತಾಯಿದ್ರು ಸೆಷನ್ಗೆಲ್ಲ. ಇತ್ತೀಚೆಗೆ ಸ್ವಲ್ಪ ಲಾಸ್ಟ್ 1 ಇಯರಿಂದ ಅಮ್ಮನ ಆರೋಗ್ಯ ಸ್ವಲ್ಪ ಏರುಪೇರಾಗಿದ್ದಾಗಿಂದ ಅಮ್ಮ ನಂಗೆ ಬರೋಕ್ಕಾಗಲ್ಲ, ನಂಗೆ ಬಲವಂತ ಮಾಡಬೇಡಿ, ಕಷ್ಟ ಆಗುತ್ತೆ, ಫ್ಲೈಟ್ ಹತ್ತಿ ಇಳಿದು ಎಲ್ಲ ಮಾಡೋದು ಅಂತ ಹೋಗ್ತಿರ್ಲಿಲ್ಲ ಅಮ್ಮ. ಇವಾಗ ಅದಕ್ಕೆ ಅಪ್ಪ ಹೇಳೋರು, ನಿಮ್ಮಮ್ಮ ನನ್ನ ಮಡ್ಲಲ್ಲೇ ಸಾಯಬೇಕು, ಅವಳು ಅದೊಂದೇ ನನಗೆ ಆಸೆ ಅಮ್ಮ ಅಂತ ಹೇಳೋರು. ಅವಳು ಸಾವು ನನ್ನ ಕಣ್ಮುಂದೆ ಆಗಬೇಕು ಅಂತ. ಸೊ ಅವರಿಬ್ಬರೂ ಬೈಕೇನು ದೇವರು ಈಡೇರಿಸ್ಕೊಟ್ನೋ ಏನೋ. ಆದರೆ ಆ ಅರಿಶಿನ ಕುಂಕುಮ ಹೂವು ಇಡಿಸ್ಕೊಂಡು ಗಂಡನ ಕೈಲಿ ಹೋಗೋವಂಥ ಭಾಗ್ಯ ಯಾವುದು, ಅದೊಂಥರ ಏನೋ ನನಗೆ ಅದು ಕೋಇನ್ಸಿಡೆನ್ಸು, ಭಗವಂತನ ಒಂದಿದು, ಅದು ನನಗಂತೂ ಗೊತ್ತಿಲ್ಲ. ಅದು ನೆನೆಸ್ಕೊಂಡ್ರೆ ಈಗಲೂ ನನಗೆ ಇದೇನಪ್ಪ, ಇದು ಯಾವ ಭಗವಂತನ ಲೀಲೆ ಅಂತ ನನಗೆ ಒಂದು ರೀತಿಯಾದಂಥ ವಿಸ್ಮಯ ಅನಿಸುತ್ತೆ. ಇದು ನನಗೂ ಇದು ಈಗಲೂ ನೆನೆಸ್ಕೊಂಡು ಅಳ್ತಾನೆ ಇರ್ತಾರೆ. ಈಗ ಜಸ್ಟ್ 2 hours ಬ್ಯಾಕು ಕೂಡ ಅವರು ಅಳ್ತಾಯಿದ್ರು, ತುಂಬಾ ಅಳ್ತಾಯಿದ್ರು. ಅಲ್ಲವಳು ಅಲ್ಲಿದ್ದಾಳೆ, ನಾನು ಅಲ್ಲಿ ಹೋಗಬೇಕು, ನಾನು ಅಲ್ಲೇ ಇರಬೇಕು, ನಾನು ಮೋಸ್ಟ್ಲಿ ನಲ್ಲೇ ಇದ್ಬಿಡ್ತೀನಿ ಅನಿಸುತ್ತೆ ಅಂತ. ಬಟ್ ಅದೇ ಹೇಳ್ತಾ ಇದ್ದವ್ರಿಗೆ, ಇಲ್ಲ ನಿಮ್ಮ ಆರೋಗ್ಯ ಆ ಥರ ಅಲ್ಲಿ ಹೋಗಿ ಸುಧಾರಿಸೋದಕ್ಕಾಗಲ್ಲ, ಯಾಕೆಂದರೆ ಅವರಿಗೂ ವಯಸ್ಸಾಗಿದೆ, ಒಬ್ಬರು ಸಪೋರ್ಟ್ ಬೇಕಾಗತ್ತೆ. ಅಲ್ಲಿ ಹೋಗಿ ಆಗೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಒಳ್ಳೆ ಡಾಕ್ಟರ್ಸು ಆ ಫೆಸಿಲಿಟೀಸ್ ಎಲ್ಲ ಇರಲ್ಲ ಅನ್ಕೋಬೇಡಿ. ಇಲ್ಲಿಂದನೇ ಅಮ್ಮನ ನೆನೆಸ್ಕೊಳ್ಳಿ, ಅಲ್ಲಿ ಹತ್ತಿರ ನಮ್ಮ ದೂರಿದೆ ಅಲ್ಲ, ಅಲ್ಲೇ ಹೋಗಿದ್ದು ಬಿಡ್ತೀನಿ ನಾನು, ನನಗೆ ಇಲ್ಲಿರೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಇನ್ನೂ ಅವ್ರಿಗೆ ನಾವಷ್ಟೇ ಭಗವಂತನಲ್ಲಿ ಕೇಳ್ಕೊಳ್ಳೋದೇನು ಅಂದರೆ, ಅವ್ರಿಗೆ ಯಾರಿಗಾದರೂ 72 ವರ್ಷದ ಸುದೀರ್ಘ ಅವರ ಒಂದು ಸಂಬಂಧಗಳನ್ನು ಸಡನ್ನಾಗಿ ಕಳ್ಕೊಂಡಾಗ ಯಾರಿಗೇ ಆದರೂ ನೋವಾಗುತ್ತೆ. ಈಗ ನನಗೆ ನನ್ನ ತಾಯಿ ನೋವು ನನಗೆ ಗೊತ್ತು. ಬಟ್ ಅವ್ರಿಗೆ ಪತಿ ಪತ್ನಿಯರ ಸಂಬಂಧ ಇನ್ನೂ ಹೆಚ್ಚಿರುತ್ತೆ. ಆ ಸಂಬಂಧವನ್ನು ಅವ್ರಿಗೆ ಸಡನ್ನಾಗಿ ಕಳ್ಕೊಂಡಾಗ ಆಗೋಂಥ ದುಃಖನ, ಯಾರಿಗೇ ಆದರೂ ದುಃಖನ ಸಡನ್ ಅದರಿಂದ ಆಚೆ ಬರೋದು ಕಷ್ಟ ಆಗುತ್ತೆ. ದೇವ್ರು ಒಬ್ಬನೇ ನಮ್ಮ ತಂದೆಗೆ ಆ ಧೈರ್ಯ ಕೊಟ್ಬಿಟ್ಟು ಅದನ್ನು ಮರೆಸೋಂಥ ಶಕ್ತಿ ಕೊಡಬೇಕು ಅಂತ ನಾವು ಮನೆಯವರೆಲ್ಲ ಅದನ್ನೇ ಕೇಳ್ಕೊತಾ ಇದ್ದೀವಿ ದೇವರಲ್ಲಿ. ಚೆನ್ನಮ್ಮ ಅವರು ಬದುಕಿದ್ದಾಗ ಆದಂಥ ದೊಡ್ಡ ದುರಂತ ಅಂದರೆ ಅವ್ರ ಬಾಳಲ್ಲಿ ಆಸಿಡ್ ಅಟ್ಯಾಕ್ ಅನ್ನೋ ಒಂದು ಘಟನೆ. ಆಸಿಡ್ ಅಟ್ಯಾಕ್ ಆದರೂ ಕೂಡ ದ್ವೇಷವನ್ನು ಕಾರ್ತಾ ಇರಲಿಲ್ಲ ನಮ್ಮ ತಾಯಿ ಅಂತೇಳಿ ಶೈಲಜಾ ಅವ್ರು ಹೇಳ್ಕೊಂಡಿದ್ದಾರೆ. ಅಂದರೆ ಆಸಿಡ್ ದಾಳಿ ಮಾಡಿದವನ ಪತ್ನಿ ಮನೆಗೆ ಬಂದಾಗ ಅವ್ರು ಏನು ಕೋಪ ಭಾವನೆಯನ್ನು ವ್ಯಕ್ತಪಡಿಸಲೇ ಇಲ್ಲ. ಆಕೆ ಬಂದಾಗ ಆಕೆಗೆ ಸತ್ಕಾರವನ್ನು ಮಾಡಿದರು, ಊಟ ಕುಂಕುಮ ಸೀರೆ ಕೊಟ್ಟು ಸತ್ಕರಿಸಿದ್ರಂತೆ ಚೆನ್ನಮ್ಮ. ಅಂದರೆ ಅವ್ರ ವ್ಯಕ್ತಿತ್ವ, ಅವ್ರ ಗುಣ ಹಾಗಿತ್ತು. ತಾಯಿ ಚೆನ್ನಮ್ಮ ಅವರ ಗುಣವನ್ನು ಕಂಡು ಖುದ್ದು ಮಗಳು ಶೈಲಜಾ ಕೂಡ ಶಾಕ್ ಆಗಿದ್ರಂತೆ. ತಾಯಿಯ ಔದಾರ್ಯತನ ಏನಿದೆ ಆ ಬಗ್ಗೆ ಶೈಲಜಾ ಮಾತುಗಳನ್ನು ಆಡಿದ್ದಾರೆ. ತನ್ನ ಮೇಲೆ, ತನ್ನ ಕುಟುಂಬದ ಮೇಲೆ ಆಸಿಡ್ ಅಟ್ಯಾಕ್ ಮಾಡೋಕ್ಕೆ ಬಂದಂಥ ವ್ಯಕ್ತಿಯನ್ನು ಯಾವ ಥರ ದ್ವೇಷ ಕಾರ್ಬೋದು ಅಥವಾ ಬೈಗುಳಗಳನ್ನು ಬೈತಾರೆ, ಸಹಜವಾಗಿ ಒಂದು ಕೋಪ ಅನ್ನೋದು ಬರುತ್ತೆ. ಆದರೆ ತಮ್ಮ ತಾಯಿ ಹಾಗೆ ಮಾಡಲಿಲ್ಲ ಅಂತ ಶೈಲಜಾ ಅವರು ಹೇಳ್ಕೊಂಡಿದ್ದಾರೆ. ಯಾವ ವ್ಯಕ್ತಿ ನಮ್ಮ ಅಮ್ಮಂಗೆ ಹಾಕಿದ್ರು ಅದೇ ವ್ಯಕ್ತಿ ಹೆಂಡತಿ ಮದುವೆ ಆದಿ ನಮ್ಮ ಮನೆಗೆ ಬಂದಿದ್ದರು. ನಮ್ಮಮ್ಮ ನೋಡೋಕ್ಕೆ ಅಂತಾನೆ ಬಂದರು. ನಾನು ಹಿಂಗೆ ಮೇಲ್ಗಡೆ ನನ್ನ ಮನೆಯಲ್ಲಿ ಮೇಲ್ಗಡೆ ರೂಮಲ್ಲಿದ್ದೆ. ಸಾಯಂಕಾಲ ನಮ್ಮಮ್ಮ ನಮ್ಮ ಕೆಲಸದವ್ರ ಕೈಲಿ ಅಕ್ಕನ ಕರೆದು ಬರೋಗು ಅಂತ ಕಳಿಸಿದ್ರು. ಅಕ್ಕ ಅಮ್ಮ ಕರಿತಾರೆ ಬನ್ನಿ ಕೆಳಗಡೆ ಹೋದೆ ಏನು ಅಂತ. ಆ ಹುಡುಗನ ಹೆಂಡತಿಗೆ ನಮ್ಮಮ್ಮ ತಿಂಡಿ ಕಾಫಿ ಎಲ್ಲ ಕೊಟ್ಬಿಟ್ಟು ಅವರೇ ಉಪಚರಿಸ್ತಾ ಇದ್ದಾರೆ.
ನಂಗೆ ಫಸ್ಟು ಗೊತ್ತಾಗಲಿಲ್ಲ. ಆಮೇಲೆ ಒಳಗಡೆ ಬಂದ್ಬಿಟ್ಟು ನಾನು ಕೇಳಿದ್ರು, ಏನಿಲ್ಲ ಅಮ್ಮ ನೀನು ಯಾಕೆ ಕರೆದೆ ಅಂದರೆ, ಮದುವೆ ಆದ ಹೊಸ ಹುಡುಗಿ ಬಂದಿದ್ದಾಳೆ, ಅವಳು ಕುಂಕುಮ ಕೊಡಬೇಕು, ಒಂದು ಸೀರೆ ಕೊಟ್ಬಿಡ್ತೀಯಾ ನನಗೆ ಅಂದರು. ಇದೆಯಾ ಅಂತ. ಅಮ್ಮ ಯಾರ ಹುಡುಗಿ ಹಿಂದೆ, ಯಾಕೆ ನಾನು ಮದುವೆಗೆ ನಾವು ಹೋಗಿರಲಿಲ್ಲ ಆ ಮದುವೆಗೆ. ಹೀಗೆ ಅಂದರು. ಅಮ್ಮ ನಿಮ್ಗೆ ಏನಮ್ಮ ಇದು ಕುಂಕುಮ ಕೊಡಬೇಕು ಸೀರೆ ಕೊಡು ಆ ಮೈಂಡ್ಸೆಟ್ ನನಗೂ ಬರಲ್ಲ, ಖಂಡಿತ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಅಷ್ಟು ನೋವು ಅನುಭವಿಸಿದಾಗ ಅಂಥ ವ್ಯಕ್ತಿ ಬಂದಾಗಲೇ ನಮ್ಮ ಮನಸ್ಸಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಂಥದ್ರಲ್ಲಿ ಇವರೇ ತೊಗೊಂಡೋಗಿ ಅವ್ರಿಗೆ ಕಾಫಿ ತಿಂಡಿ ಎಲ್ಲ ಕೊಟ್ಬಿಟ್ಟು ನಾನು ಕುಂಕುಮ ಕೊಡಬೇಕು ಸೀರೆ ಕೊಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಆ ಭಾವನೆ ಬರುತ್ತೆ ಹೇಳಿ. ಕಷ್ಟ ಕೊಟ್ಟರು. ನಾನು ಆಮೇಲೆ ಆಯಿತು ಅಮ್ಮನ ಮನ್ಸಿಗೆ ನೋವು ಮಾಡಬಾರ್ದು ಅಂತ ಒಂದು ಸೀರೆ ತೊಗೊಂಡೋಗಿ ಕೊಟ್ಟರೆ ಅವರೇ ಕುಂಕುಮನೂ ಕೊಟ್ಬಿಟ್ಟು ಕಳಿಸ್ಕೊಟ್ರು. ಸೊ ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ, ಅವ್ರಿಗೆ ಬದುಕಲ್ಲಿ ಒಂದೇ, ಯಾರು ತಪ್ಪು ಮಾಡಿದ್ರು ಕ್ಷಮಿಸೋ ಅನ್ನೋ ಮನೋಭಾವ ಒಂದಿತ್ತು. ಆಮೇಲೆ ಅಪ್ಪನ ಮನ್ಸಿಗೆ ನೋವು ಮಾಡಬಾರ್ದು ಅನ್ನೋ ತುಂಬ ಇತ್ತು ಅವ್ರಿಗೆ. ಅವರು ಒಂಥರ ಇಲ್ಲ ನನ್ನ ಗಂಡನ ಏಕೆಂದರೆ ನಾನೇನೋ ಮಾಡಿದ್ರೆ ನನ್ನ ಗಂಡನ ಮನ್ಸಿಗೆ ನೋವಾಗುತ್ತೇನೋ ಅನ್ನೋದು ಒಂದಿತ್ತು. ಆಮೇಲೆ ಮನುಷ್ಯ ತಪ್ಪು ಮಾಡ್ತಾನಪ್ಪ, ತಪ್ಪು ಮಾಡಿದ್ದೀನಿ ತಿದ್ಕೊಳ್ಳೋ ಅಂಥ ಭಾವನೆ ಅವ್ರಿಗೆ ಇರಬೇಕಷ್ಟೇ. ಅದು ನಮ್ಗೆ ಹೇಳೋರು ತಿದ್ಕೋಬೇಕಷ್ಟೇ. ತಪ್ಪು ಮಾಡಿದ್ದೀನಿ ಅವ್ನು ಮಾಡ್ದ ಅಂತ ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ, ತಿದ್ಕೊಳ್ಳೋಕೆ ಅವಕಾಶ ಕೊಡಬೇಕು ಅವ್ರಿಗೆ ಅಂತ ಹೇಳೋರು. ಆ ಒಂದು ದಿಟ್ಟತನ ಈಗಿನ ಜನ್ರೇಷನವ್ರು ಖಂಡಿತ ಕಷ್ಟ. ನಾನು ಹೇಳ್ತೀನಿ ಅವ್ರ ಮಗಳ ನನಗೆ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ ಅದು. ಪ್ರಜ್ವಲ್ ರೇವಣ್ಣ ಕುರಿತಾಗಿನೂ ಕೂಡ ಚೆನ್ನಮ್ಮ ಆಗ ಕೇಳ್ತಾ ಇದ್ರಂತೆ. ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಇಲ್ಲ ಅಂತ ಅವ್ರು ಭಾವಿಸಿದ್ರಂತೆ. ಅಂದ್ರೆ ಅರೆಸ್ಟ್ ಆಗಿದ್ದು ಗೊತ್ತಿತ್ತು, ಆದ್ರೆ ಯಾವ ವಿಷಯವಾಗಿ ಅರೆಸ್ಟ್ ಆಗಿರೋದು ಅನ್ನೋ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲಂತೆ. ಆರೋಗ್ಯ ಕ್ಷೀಣಿಸಿದಾಗಲೂ ಕೂಡ ಮೊಮ್ಮಗ ಪ್ರಜ್ವಲ್ ಬಗ್ಗೆ ಪದೇ ಪದೇ ಚೆನ್ನಮ್ಮ ಅವ್ರು ಕೇಳ್ತಾ ಇದ್ರಂತೆ. ಪ್ರಜ್ವಲ್ ರೇವಣ್ಣ ವಿಷಯವಾಗಿ ಚೆನ್ನಮ್ಮ ಏನೆಲ್ಲ ಹೇಳ್ತಾ ಇದ್ರು ಅನ್ನೋ ಬಗ್ಗೆ ಶೈಲಜಾ ಅವರು ಮಾತಾಡಿದ್ದಾರೆ. ನಾವು ಕೇಳ್ಪಟ್ಟಿದ್ವಿ ಪ್ರಜ್ವಲ್ ರೇವಣ್ಣ ಅಂದರೆ ಚೆನ್ನಮ್ಮ ಅವರಿಗೆ ಮೊಮ್ಮಕ್ಕಳ ಪೈಕಿ ಒಂದು ಚೂರು ಪ್ರೀತಿ ಜಾಸ್ತಿ ಇತ್ತು ಅಂಥೇಳಿ. ಈ ಅರೆಸ್ಟ್ ಆಗಿದ್ದ ವಿಷಯ ಗೊತ್ತಿತ್ತಂತೆ, ಆದರೆ ಜೈಲಲ್ಲಿರೋ ವಿಷಯ ಗೊತ್ತಿರಲಿಲ್ಲಂತೆ. ಮತ್ತು ಯಾವ ಕಾರಣಕ್ಕಾಗಿ ಈ ರೀತಿ ಪೊಲೀಸರು ಬಂದು ಕರ್ಕೊಂಡು ಹೋದ್ರು ಅನ್ನೋ ವಿಷಯನೂ ಕೂಡ ಚೆನ್ನಮ್ಮ ಅವ್ರಿಗೆ ಗೊತ್ತಿರಲಿಲ್ಲಂತೆ. ತೀರಾ ಇತ್ತೀಚಿನವರೆಗೂ ಕೂಡ ಅಂದರೆ ಅವ್ರ ಆರೋಗ್ಯ ಕೈ ಕೊಡ್ತಲ್ಲ ಆಗಲೂ ಕೂಡ ಪ್ರಜ್ವಲ್ ಬಗ್ಗೆ ಪದೇ ಪದೇ ಚೆನ್ನಮ್ಮ ಅವ್ರು ಕೇಳ್ತಾ ಇದ್ರಂತೆ. ಖಂಡಿತ ಇತ್ತು ಅದು ಅವ್ರಿಗೆ ಆ್ಯಕ್ಚುಲಿ ಏನಾಗಿದೆ ಏನು ಅನ್ನೋದು ಪಾಪ ನಮ್ಮಮ್ಮ ಒಬ್ಬ ಮುಗ್ಧ ಜೀವಿ. ಅದು ಅವ್ರಿಗೆ ಏನು ಯಾಕೆಂದರೆ ರಾಜಕೀಯದಲ್ಲಿ ನಾನಾ ಥರ ಅವರ ಜೀವನದಲ್ಲಿ ಅಪ್ಪನ ಇದರಿಂದ ನೋಡಿದ್ರು ಬದುಕಿನ ಏರಿಳಿತಗಳೆಲ್ಲ. ಬಟ್ ಈ ಥರ ಒಂದು ಯಾವ ಒಂದು ಏನು ಹೇಳಬೇಕು ಈ ರೀತಿಯಾದಂಥ ಒಂದು ಸಿಚುವೇಶನ್ ಅವ್ರ ಲೈಫಲ್ಲಿ ಗೊತ್ತಿಲ್ಲ ಅವ್ರಿಗೆ. ಇವತ್ತು ರಿಯಾಲಿಟಿನಲ್ಲಿ ಹೇಳಬೇಕು ಅಂದರೆ ಪ್ರಜ್ವಲ್ ಇಶ್ಯೂದು ಏನು ಕತೆ ಏನೂ ಗೊತ್ತಿರಲಿಲ್ಲ. ಅವನು ಅರೆಸ್ಟ್ ಆಗಿದ್ದಾನೆ ಅಷ್ಟು ಗೊತ್ತಿತ್ತು ಅವ್ರಿಗೆ. ಯಾವಾಗಲೂ ಸಿಕ್ತಾಗೆಲ್ಲ ಕೇಳೋರು, ಕುಮಾರಣ್ಣ, ನಮ್ಮ ತಂದೆನ ಮತ್ತು ರೇವಣ್ಣನ 3 ಜನನೂ ಕೇಳೋರು. ಅವ್ನು ಯಾವಾಗ ಬರ್ತಾನಪ್ಪ ಏನಾಗಿದೆ, ಅಂತ ಕೇಳ್ತಾನೆ ಇದ್ದರು. ನಾವು ಒಂದೊಂದು ಸತಿ ಕೊನೆಗೆ ಯಾಕೆಂದರೆ ಅವ್ರಿಗೂ ಆರೋಗ್ಯ ಸ್ವಲ್ಪ ಕ್ಷೀಣಿಸ್ತಾ ಬರ್ತಿದ್ದಾಗ ಅವ್ರು ಕೇಳಿದಾಗ ಇಲ್ಲಮ್ಮ ನಾಳೆ ಬರ್ತಾನೆ ನಾಡಿದ್ದು ಬರ್ತಾನೆ ಹೀಗೆ ಹೇಳ್ಕೊಂಡೇ ಬಂದ್ವಿ ಅಮ್ಮನಿಗೆ. ಆಮೇಲೆ ಸ್ವಲ್ಪ ಅವ್ರದ್ದು ಬಂದಿದ್ದಾನೆ ಅಲ್ಲಿದ್ದಾನೆ ಆ ಥರ ಶುರು ಮಾಡ್ಕೊಂಡ್ವಿ. ಬರಕ್ಕೆ ಹೇಳಿ ನೋಡಬೇಕು ಮಾಡಬೇಕು ಅನ್ನೋರು. ಆಮೇಲೆ ಬರ್ತಾ ಅವ್ರು ಸ್ವಲ್ಪ ಮೆಮೊರಿನೂ ಇದಾದಮೇಲೆ ಅದನ್ನು ಕೇಳೋದು ಸ್ವಲ್ಪ ಬಿಟ್ಟರು. ಚೆನ್ನಮ್ಮ ಅವರ ಸಮಾಧಿ ಬಳಿಯಲ್ಲಿ ಜನಪರ ಯೋಜನೆಗೆ ಕುಟುಂಬ ವರ್ಗ ಪ್ಲಾನ್ ಅನ್ನು ಹಾಕೊಂಡಿದೆ. ವೃದ್ಧಾಶ್ರಮ, ಅನಾಥಾಶ್ರಮ ಕಟ್ಟುವಂತ ಬಗ್ಗೆ ಚಿಂತನೆ ನಡೀತಾ ಇದೆಯಂತೆ. ಆ ಕನಸುಗಳನ್ನ ಶೈಲಜಾ ಅವರು ಬಿಚ್ಚಿಟ್ಟಿದ್ದಾರೆ. ಚೆನ್ನಮ್ಮ ದೇವೇಗೌಡರ ಪುತ್ರಿ ಶೈಲಜಾ ಅವರು ಚೆನ್ನಮ್ಮ ಅವರ ವ್ಯಕ್ತಿತ್ವ, ಅವರ ಆಲೋಚನೆಗಳು ಆ ಬಗ್ಗೆ ಮತ್ತೆ ಅವರ ಗುಣಗಾನವನ್ನು ಮಾಡಿದ್ದಾರೆ. ಸದ್ಯಕ್ಕೀಗ ಚೆನ್ನಮ್ಮ ಸಮಾಧಿ ಬಳಿಯಲ್ಲಿ ಜನಪರ ಯೋಜನೆಗೂ ಕೂಡ ಕುಟುಂಬಸ್ಥರು ಚಿಂತನೆಯಲ್ಲಿ ಇದ್ದಾರಂತೆ. ಅಲ್ಲೊಂದು ವೃದ್ಧಾಶ್ರಮ ಮಾಡಬೇಕು, ಅನಾಥಾಶ್ರಮ ಕಟ್ಟಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ನಮ್ಮ ಅಣ್ಣಂದಿರು ಸೇರ್ಕೊಂಡು ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅದು ಒಂದು ನೆನಪಿನಲ್ಲಿ, ಯಾಕೆಂದ್ರೆ ನಮ್ಮಮ್ಮ ನಡೆಸಿದಂಥ ಬದುಕನ್ನು ಬಿಂಬಿಸ್ತಕ್ಕಂಥ ಒಂದು ನೆನಪಿನ ಸ್ಥಳ ಆಗಬೇಕು ಅನ್ನೋ ಒಂದು ಇದರಿಂದ ಅವ್ರದ್ದೇ ಆದಂಥ ಒಂದು ಕನಸುಗಳನ್ನು ಇಟ್ಕೊಂಡಿದ್ದಾರೆ ನಮ್ಮ ಅಣ್ಣಂದಿರೆಲ್ಲರೂ ಸೇರಿಕೊಂಡು. ಮುಂದಿನ ದಿನಗಳಲ್ಲಿ ಅದನ್ನು ಕಾರ್ಯಗತಗೊಳಿಸ್ಕೊಳ್ಳೋಕ್ಕೆ ಅವರೆಲ್ಲರೂ ಒಟ್ಟುಗೂಡಿ ಈಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಸದ್ಯದಲ್ಲೇ ಅವ್ರು ಏನು ಈಗ ಅಪ್ಪನ ಆಸೆನೂ ಇತ್ತು, ಯಾಕೆಂದರೆ ಅವ್ರಿಗೆ ಸ್ವಲ್ಪ ಓಲ್ಡ್ ಏಜು ಮಾಡಬೇಕು
ಅನಾಥ ಮಕ್ಕಳು ಸಾಕಬೇಕು ಅನ್ನೋದೊಂದಿತ್ತು. ಅದನ್ನೆಲ್ಲ ಅಲ್ಲಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅಲ್ಲೇ ಸಮಾಧಿ ಹತ್ರದಲ್ಲೇ ಮಾಡಬೇಕು, ಅದಕ್ಕೆ ಪಕ್ಕದಲ್ಲೇ ಡೆವಲಪ್ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ಭಗವಂತನ ಒಂದು ಆಶೀರ್ವಾದ ಕೃಪೆನೂ ಬೇಕು. ನೋಡೋಣ. ಇದು ಮಗಳು ಶೈಲಜಾ ಅವರ ಭಾವುಕತೆಯ ನುಡಿಗಳಾದರೆ, ಇನ್ನೊಂದು ಕಡೆ ಅವರ ಅಳಿಯ ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಯಾಕಂದರೆ ಅವ್ರ ಮನೇಲೇ ದೇವೇಗೌಡರು ಕೂಡ ಇರೋದು, ಮತ್ತು ಚೆನ್ನಮ್ಮ ಅವರು ಕೂಡ ಇದ್ದಿದ್ದು. ಅತ್ತೆಯನ್ನು ನೆನೆದು ಚೆನ್ನಮ್ಮ ಅಳಿಯ ಡಾಕ್ಟರ್ ಚಂದ್ರಶೇಖರ್ ಅವರು ಕಣ್ಣೀರನ್ನು ಹಾಕಿದ್ದಾರೆ. ನಾವಿಬ್ರು ಒಟ್ಟಿಗೆ ಸಾಯಬೇಕು ಅಂತ ಹೇಳ್ತಾ ಇದ್ರಂತೆ. ದೇವೇಗೌಡರು ತನ್ನ ಆಯಸ್ಸಿನಲ್ಲಿ ಅರ್ಧ ಹೆಂಡತಿ ಕೊಡಪ್ಪ ಅಂಥೇಳಿ ದೇವ್ರ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಂತೆ. 108 ಇದ್ದಂಥ ಪಲ್ಸ್ ರೇಟ್ ದಿಢೀರ್ ಅಂಥೇಳಿ ಕಡಿಮೆ ಆಗುತ್ತೆ. ದೇವೇಗೌಡರು ಕುಂಕುಮ ಹಚ್ತಾ ಇದ್ದಂಗೆ ಇಡ್ತಾ ಇದ್ದಂಗೆ ಆ ಉಸಿರೇ ನಿಲ್ಲಿಸ್ಬಿಟ್ರು ಚೆನ್ನಮ್ಮ ಅಂಥೇಳಿ ನ್ಯೂಸ್ 18ಗೆ ಚೆನ್ನಮ್ಮ ಅವರ ಅಳಿಯ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಿಸ್ಮಯ ರೀತಿ ಆಯಿತು ಅಂತ ಶೈಲಜಾ ಅವರು ಕೂಡ ಹೇಳ್ತಾ ಇದ್ರು. ಅಂದರೆ ದೇವೇಗೌಡರು ಬರೋ ತನಕ ಅವರು ಕುಂಕುಮ ಅರಿಶಿನ ಇಟ್ಟು ಹೂ ಮುಡಿಸೋ ತನಕ ಆ ಜೀವವನ್ನು ಉಸಿರನ್ನು ಇಟ್ಕೊಂಡಿದ್ರು ಚೆನ್ನಮ್ಮ ಅವರು ಅಂತ. ಶನಿವಾರ ಸಾಯಂಕಾಲ ಅವರು ತೀರೋಗಿದ್ದು. ಆವಾಗ ಶಿ ವಾಸ್ ಅನ್ಕಾನ್ಷಿಯಸ್. ಅವರಿಗೆ ಹೇಳೋದಕ್ಕೆ ಯಾವುದು ಮಾತಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ. ಬುಧವಾರ ಅರ್ಲಿ ಮಾರ್ನಿಂಗ್ 5 o'clock ಸ್ವಲ್ಪ ಬ್ಯಾಡ್ ಆಯಿತು. ಅವರಿಗೆ ಏರುಪೇರಾಗಿ ಸ್ವಲ್ಪ ಸಿಕ್ಕಾದರು. 5 o'clock ಅರ್ಲಿ ಮಾರ್ನಿಂಗ್. ನಾನು ಇನ್ನೂ ಮಲಗಿದ್ದೆ. ಅವಾಗ ನನ್ನ ವೈಫು ಏನಕ್ಕೋ ಕೆಲಸಕ್ಕೆ ಹೊರಗಡೆ ಹೋಗಿದ್ರು. ಅವಾಗ ಅನ್ಸೆ ಮಂಜುನಾಥ್ ವೈಫು ಇಲ್ಲಿ ಮಲಗ್ತಾಯಿದ್ರು. ಅವರು ನನ್ನ ಮಗನ್ನ ಈಸ್ ಎ ಗ್ಯಾಸ್ಟ್ರೆಂಟಾಲಜಿಸ್ಟ್. ಅವನು ನಮ್ಮ ಫಾದರಿಂದ ರೂಮ್ ಎದುರುಗಡೆ ಹೋಗಿ ಕರ್ಕೊಂಬಂದಿದ್ದಾರೆ. ಬಿಕಾಸ್ ಫಿಸಿಷಿಯನ್ ಅವನು, ಅಮೋಘ್ ಅಂತ ಹೆಸರು. ಅಮೋಘ್ ನೋಡ್ಬಾ ಇಲ್ಲಿ ಇದು ಹೀಗಾಗಿದೆ ಅಂತ. ಆಗ ಅವನು ಹೇಳ್ದ, ಲಾಸ್ಟ್ ಅವ್ರು ಮಾತಾಡೋದು, ಶೈಲಾ ನನಗೆ ಕಳಿಸ್ಕೊಟ್ಬಿಡು. That was the last word. Sorry. ಆಮೇಲೆ ಏನಾಯಿತು, ಸರಿ ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ಸಿಕ್ಕಿದ್ರು. ಈವ್ನಿಂಗ್ ಅಷ್ಟೊತ್ತಿಗೆ ಶಿಫ್ಟ್ ಮಾಡಿದ್ವಿ. ಶನಿವಾರ ಸಾಯಂಕಾಲ ಬೆಳಿಗ್ಗೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋದರು. ಅಂದರೆ ಐ ಥಿಂಕ್ ಸತ್ಯನಾರಾಯಣ ಅಂತ 20% ಇಂಪ್ರೂವ್ ಆಗಿದ್ದಾರೆ. ಇವರು ವಿಲ್ ಗೋಯಿಂಗ್ ಟು ಇಂಪ್ರೂವ್ ಅಂತ. ಸಾಯಂಕಾಲ 4:15 ಶೈಲಾ ಮತ್ತು ಫಾದರಿಂದ ಇಬ್ಬರು ಅಲ್ಲಿ ICU ಹೋಗಿದ್ದಾರೆ. ಅದಕ್ಕಿಂತ ಮುಂಚೆ ಫಾದರಿಂದ ವೆಂಕಟೇಶ್ವರ ಟೆಂಪಲಲ್ಲಿ ಪೂಜೆ ಮಾಡಿಸ್ಕೊಂಡು ವಿಭೂತಿ, ಕುಂಕುಮ, ತೀರ್ಥ, ಹೂವು 4 ತಗೊಬಂದು ಅಲ್ಲಿ ಹೋಗಿ ಕುಂಕುಮ, ವಿಭೂತಿ, ತೀರ್ಥ ಹಾಕಿ ಹೂವು ಇಟ್ಟು ಅವರು ನೆನೆಸ್ಕೋತಾ ಇದ್ರಂತೆ, ಪ್ರಾರ್ಥನೆ ಮಾಡ್ತಾಯಿದ್ರಂತೆ. ಏನಂತ, ನನ್ನ ಆಯುಸ್ಸಲ್ಲಿ ಅರ್ಧ ಆಯುಸ್ಸು ವೈಫಿಗೆ ಕೊಟ್ಬಿಡು, ಇನ್ನು ಅರ್ಧ ಆಯುಸ್ ನನ್ನ ಹತ್ರ ಇರಲಿ, ಇಬ್ಬರು ಒಟ್ಟಿಗೆ ಸತ್ತೋಗ್ಬೇಕು ನಾವು ಅಂತ. ಆವಾಗ 108 ಪಲ್ಸ್ ರೇಟ್ ಅಲ್ಲಿ ಮಾನಿಟರ್ ಬರ್ತಾ ಇತ್ತಲ್ಲ. ಪ್ರಾರ್ಥನೆ ಮಾಡುವಾಗಲೇ ಇಟ್ ಕೇಮ್ ಡೌನ್ ಟು 20 and 0. Was sitting there. It was the last. ಇನ್ನು ಜನರ ಮೇಲಿನ ಚೆನ್ನಮ್ಮ ಪ್ರೀತಿಗೆ ಡಾಕ್ಟರ್ ಚಂದ್ರಶೇಖರ್ ಭಾವುಕರಾಗಿ ಮಾತನಾಡಿದ್ದಾರೆ. ಮನೆಗೆ ಬಂದ ಜನರಿಗೆ ತಾವೇ ಊಟ ಕೊಟ್ಟು ಸಮಸ್ಯೆಗಳನ್ನ ಕೇಳ್ತಾ ಇದ್ರು. ಅಧಿಕಾರಿಗಳಿಗೆ ಫೋನ್ ಮಾಡಿ ಸಹಾಯ ಮಾಡಿ ಅಂತ ಹೇಳಿ ಚೆನ್ನಮ್ಮನವರೇ ಕೇಳೋರಂತೆ. ಅಂದರೆ ಮೊನ್ನೆ ಅವರು ನಿಧನರಾದಂಥ ಸಂದರ್ಭದಲ್ಲಿ ಅವರು ನೋಡೋದಕ್ಕೆ ಜನ ಬಂದಾಗ ಅವರು ಅದನ್ನೇ ಹೇಳ್ತಾ ಇದ್ದಿದ್ದು. ಅಂದರೆ ಯಾರೇ ಕಷ್ಟ ಇದೆ ಅಂತ ಮನೆಗೆ ಹೋದ್ರು ಕೂಡ ತಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಇದ್ರಂತೆ ಚೆನ್ನಮ್ಮನವರು. ಬಂದು ಅವರಿಗೆ ಬನ್ಸ್ ಆಗಿತ್ತಲ್ಲ, ಆ ಬನ್ಸಿಂದ ಅವರಿಗೆ ಶಿ ವಾಸ್ ಟೇಕಿಂಗ್ ಲಾಟ್ ಆಫ್ ಟೈಮ್ ಟು ಗೆಟ್ ರೆಡಿ. ಅದು ಬನ್ಸ್ಗೆ ಡ್ರೈ ಸ್ಕಿನ್ ಎಲ್ಲ ಆಯಿಲ್ ಹಾಕ್ಕೊಂಡು
ಸ್ನಾನ ಮಾಡಿ ಎಲ್ಲ ಮಾಡಿ ಮುಗಿಸೋದು 8:30 9 ಆಗೋದು. 9ಗೆ ದೇವ್ರ ಮನೆಗೆ ಹೋದರೆ ಟಿಲ್ 1:30 ಬೆಳಿಗ್ಗೆ ಒಂದು ಕಪ್ ಹಾಲು ಕುಡಿದ್ರೆ ಟಿಲ್ 1:30 2 o'clockವರೆಗೂ ಅವರು ಯಾರೇ ಬಂದ್ರೂ ಅವರು ಎದ್ದೇಳ್ತಿರ್ಲಿಲ್ಲ. ಅವ್ರ ಪೂಜೆ ಸಂಪೂರ್ಣ ಆದ್ರೇ ಅವ್ರಿಗೆ ಸಂತೃಪ್ತಿ ಆ್ಯಂಡ್ ಆಚೆ ಬರ್ತಾಯಿದ್ದು. ಈ ವಿಸಿಟರ್ಸ್ ಏನಾಗ್ತಾಯಿತ್ತು, ಬೇಗ ಹೋದರೆ ಸಿಕ್ಬಿಡ್ತಾರೆ, ಚೆನ್ನಮ್ಮನವರು ಸಿಕ್ಬಿಡ್ತಾರೆ ಅಂತ ಬರೋರು ಆ್ಯಸ್ ಯೂಶ್ವಲ್. ಬಟ್ ಅವರನ್ನು ಡಿಸಪಾಯಿಂಟ್ ಮಾಡ್ತಿರ್ಲಿಲ್ಲ. ಅವರು ಆಚೆ ನಿಂತಿದ್ರೆ ಒಳಗೆ ಕರ್ಕೊಂಬಂದು ಕೂರಿಸೋರು. ನಾವೆಲ್ಲ ನಮಗೆ ಅಸಮಾಧಾನ, ಹೀಗೆ ಡಾಕ್ಟ್ರುಗಳು ನಾವು ರೆಡಿ ಆಗಬೇಕು, ತಿಂಡಿ ತಿನ್ನಬೇಕು, ಹೋಗಬೇಕು ಎಲ್ಲ. ಬಟ್ ಅವರು ಲಿವಿಂಗ್ ರೂಮಲ್ಲಿ ಕೂರಿಸಿ ಫಸ್ಟ್ ಕಾಫಿ ಕೊಡ್ಸೋರು. ಇವರು ಪೂಜೆ ಮಾಡ್ತಾನೆ ಇರೋರು. ಅಟೆಂಡ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ನೆಕ್ಸ್ಟು ಸ್ವಲ್ಪ ಹೊತ್ತಾಗೋದು 9-9:30 ತಿಂಡಿ ಕೊಡ್ಸೋರು. ಅವರು ಮತ್ತೆ ಅಟೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಟೈಮ್ ಸಿಗ್ತಾ ಇರಲಿಲ್ಲ. ಅವ್ರ ಪೂಜೆ ಮುಗಿಯೋದೇ 1:30-2 ಗಂಟೆ. ಅಷ್ಟೊತ್ತಿಗೆ ಊಟದ ಟೈಮ್ ಬರೋದು, ಮತ್ತೆ ಊಟ ಮಾಡಿಸೋರು. ಊಟ ಮಾಡಿಸ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಬರೋರು. ಏನು ನಿಮ್ಮ ಕೆಲಸ? ಇವರು ಕೆಲಸ ಹೇಳೋರು. ಕೆಲಸ ಹೇಳಿದ್ರೆ ಅವ್ರ ಆಫೀಸರ್ಸ್ಗೆ ಮಾತಾಡಬೇಕಲ್ಲ. ಅವರೇನು ಮಾಡ್ತಾಯಿದ್ರು, ನಂಬರ್ನೇ ಬರ್ಕೊಂಡು ತಂದುಬಿಡ್ತಾಯಿದ್ರು ಪೇಪರಲ್ಲಿ ಆಫೀಸರ್ಸ್. ಅಮ್ಮ ಇದು ನಂಬರ್ ಇದೆ ಅಂತೇಳಿ ಅವರ ಮೊಬೈಲಲ್ಲಿ ಡಯಲ್ ಮಾಡಿ ಕೊಟ್ಬಿಡೋರು ಅವ್ರಿಗೆ. ಇವರು ನಾನು ಚೆನ್ನಮ್ಮ ಮಾತಾಡೋದು, ದೇವೇಗೌಡ ಮಿಸ್ಸಸ್ಸು, ಇವರು ಊರಿಂದ ಬಡವರು ಬಂದಿದ್ದಾರೆ, ಒಂದು ಕೆಲಸ ಮಾಡಿಕೊಡಿ. ಅದು ಇವರಿಗೆ ಪರಿವೇ ಇಲ್ಲ, ಏನು ಮಾತಾಡಬಾರ್ದು ಅವರಿಗೆ ಆಫೀಸರ್ಸು, ಅಥವಾ ಅದು ಆಗಲ್ಲ, ಕೆಲಸ ಆಗುತ್ತೆ. ಇವರು ನೆವರ್ ಯೂಸ್ ಟು ಕೇರ್. ಫೋನು ಆಗುತ್ತಾ ಇಲ್ವೋ ಫೋನ್ ಅಂತ ಮಾಡೋರು. ಫೋನ್ ಮಾಡಿ ಅವರಿಗೆ ಹೇಳಿ ಅದರಲ್ಲಿ ನನ್ನ ಪ್ರಕಾರ 50% ಕೆಲಸ ಆಗಿಬಿಡೋದು, 50% ಕೆಲಸ ಆಗಿಬಿಡೋದು. ಕೆಲವು ಕೆಲಸ ಆಗ್ತಿರ್ಲಿಲ್ಲ. ಆಗ ಅವರು ಅದೊಂದು ಸ್ಲಿಪ್ಪಲ್ಲಿ ಆ ಚೀಟಿ ತೊಗೊಂಡು ದೇವೇಗೌಡರ ಹತ್ರ ಬರೋರು. ಅದು ಆಮೇಲೆ ನೆಕ್ಸ್ಟ್ ಇನ್ನೊಂದು ವಿಸಿಟಲ್ಲಿ ಬರೋರು ಅವರು ವಾಪಸ್ಸು, ಇದಾಗಲಿಲ್ಲ ಅಂತ. ಆ ಚೀಟಿಯಲ್ಲಿ ಇದನ್ನ ತೊಗೊಂಡೋಗಿ ಅವರು ದೇವೇಗೌಡರ ಹತ್ರ ಹೇಳಿ, ಇದು ಇಂಥವರು ಇಂಥ ಊರಿನವರು, ಇವರಿಗೆ ಕೆಲಸ ಆಗಬೇಕು, ಮಾಡಿಸ್ಕೊಡಿ ಅಂತ ಹೇಳಿ ಮಾಡಿಸ್ಕೊಡೋರು. ಇನ್ನು ಮೂರು ಸಲ ಚೆನ್ನಮ್ಮ ಅವರಿಗೆ ಕೋವಿಡ್ ಬಂದಿತ್ತು. ಹೀಗಾಗಿ ದೇವೇಗೌಡರ ಮನೆಯಲ್ಲಿ ICU ಸಿದ್ಧವಾಗಿತ್ತು. ಸಮಸ್ಯೆ ಈ ಸತಿ ಹೆಚ್ಚಾಗ್ಬಿಡ್ತು. ಅದು ಉಸಿರಾಟ ಸಮಸ್ಯೆ ಅವ್ರಿಗೆ ಜಾಸ್ತಿ ಆಗಿದ್ದು. ಹಾಗಾಗಿ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲೇಬೇಕಾಯಿತು, ದಾಖಲು ಮಾಡಬೇಕಾಯಿತು. ಕೋವಿಡ್ ಬಂದ್ ಹೋಯ್ತಲ್ಲ 3 ಸತಿ. ಚೆನ್ನಮ್ಮ ಆರೋಗ್ಯದ ಸ್ಥಿತಿ ಬಗ್ಗೆ ಅಳಿಯ ಡಾಕ್ಟರ್ ಚಂದ್ರಶೇಖರ್ ಮಾತಾಡಿದ್ದಾರೆ. ಕೋವಿಡಲ್ಲಿ ಏನಾಯಿತು, ಇವರು ಎಲ್ಲ ಕಡೆ ಸುತ್ತವರು. ನಾವು ಭಾಳ ಹೇಳ್ತಿದ್ವಿ, ಮಾಸ್ಕ್ ಹಾಕ್ಕೊಳ್ಳಿ ಅಂತ. ಮಾಸ್ಕ್ ಹಾಕೋತಾ ಇರಲಿಲ್ಲ, ಬರೀ ಬಾಯಿಗೆ ಅಷ್ಟೇ ಮುಚ್ಕೊಳ್ಳೋದು, ಮೂಗು ಅಷ್ಟೇ ಓಪನ್ ಇರೋದು. ಎಷ್ಟು ಹೇಳಿ ಕೇಳ್ತಾ ಇರಲಿಲ್ಲ. ಅದು 3 ಸಲ ಕೋವಿಡ್ ಅಟ್ಯಾಕ್ ಆಯಿತು. 3 ಸಲ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಅದೇನಾಯಿತು, ಅದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಏರುಪೇರು ಆಯಿತು. ಅವಾಗೇನಾಯಿತು, ಇವರು ಫ್ರೀಕ್ವೆಂಟಾಗಿ ಆಸ್ತಮಾ ಬರೋದು, ಉಸಿರಾಟಕ್ಕೆ ಸುಸ್ತಾಗೋದು, 3-4 ಸಲ ಆಸ್ಪತ್ರೆಗೆ ಸೇರಿಸಿ ICUನಲ್ಲಿಟ್ಟು ಎಲ್ಲ ಕರ್ಕೊಂಡು ಬರ್ತಾಯಿದ್ವಿ. ಅದು ದಟ್ ಸ್ಟಾರ್ಟೆಡ್ ಗಿವಿಂಗ್ ದಿ ಟ್ರಬಲ್. ಅದು ಈ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್ ಯಾವಾಗ ಹೆಚ್ಚು ಕಡಿಮೆ ಆಯಿತು, ನಾವು ಮನೆಯಲ್ಲೇ ಒಂದು ICU ಮಾಡಿದ್ವಿ. ಏಕೆಂದರೆ ತಿಂಗ್ಳುಗಟ್ಟಲೆ ನಾವು ಮನೆಯಲ್ಲಿ ಹಾಸ್ಪಿಟ್ಲಲ್ಲಿ ಇಡೋಕ್ಕಾಗಲ್ಲ. ಮನೆಯಲ್ಲೇ ಒಂದು ರೂಮಲ್ಲಿ ICU ಬೆಡ್ಡು, ನರ್ಸ್ಗಳು, ಆಕ್ಸಿಜನ್ ಪ್ರೊಡ್ಯೂಸಿಂಗ್, ಆಕ್ಸಿಜನ್ ಮ್ಯಾನುಫ್ಯಾಕ್ಚರಿಂಗ್. ಬಟ್ ಇತ್ತೀಚೆಗೆ ಆಕ್ಸಿಜನ್ನು, ಆ ಕಾರ್ಬನ್ ಡೈಆಕ್ಸೈಡು ಬ್ಲಡ್ಡಲ್ಲಿ ಅಕ್ಯುಮುಲೇಟ್ ಆಗಿ ಅದು ಟಾಕ್ಸಿಸಿಟಿ ಆಗುತ್ತೆ. ಅದು ಕಾರ್ಬನ್ ಡೈಆಕ್ಸೈಡ್ ಈಸ್ ನಾಟ್ ಗುಡ್ ಫಾರ್ ದ ಬಾಡಿ. ಅದು ಎನ್ಸೆಫಲೋಪತಿ ಆಗಿ, ಬ್ರೈನಿಗೆ ಡ್ಯಾಮೇಜ್ ಆಗಿ, ರೆಸ್ಪಿರೇಟರಿ ಸೆಂಟರ್ಸ್ ಆ್ಯಂಡ್ ಕಾರ್ಡಿಯಾಕ್ ಸೆಂಟರ್ಸ್ ಎಲ್ಲ
ಡ್ಯಾಮೇಜ್ ಆಗಿ ಫೈನಲಿ ಶೀಸ್ ಟೋಟಲಿ ವಿ ಲಾಸ್ಟ್ ಹರ್. ಇನ್ನು ಚಂದ್ರಶೇಖರ್ ಅವ್ರನ್ನ ಅಳಿಯ ಮಾಡ್ಕೊಂಡಿದ್ದ ಸ್ಟೋರಿನೂ ಕೂಡ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ನನ್ನದು ಮಧ್ಯಮ ವರ್ಗದ ಕುಟುಂಬ, ಆದರೂ ನನ್ನನ್ನೇ ಆಯ್ಕೆ ಮಾಡಿದ್ರು. ಇನ್ನು ಮಗಳಿಗೆ IAS ಮಾಡಿದವರ ಪ್ರಪೋಸಲ್ಗಳು ಆ ಸಂದರ್ಭದಲ್ಲಿ ಬರ್ತಾ ಇದ್ವು, ಆದರೂ ಹಳೆಯ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಆಯ್ಕೆ ಮಾಡಿದ್ರು ಅಂತೇಳಿ ಅತ್ತೆ ಚೆನ್ನಮ್ಮನವರ ಸರಳತೆ ಬಗ್ಗೆನೂ ಕೂಡ ಹಾಡಿ ಹೊಗಳಿದ್ದಾರೆ ಅಳಿಯ ಡಾಕ್ಟರ್ ಚಂದ್ರಶೇಖರ್ ಅವರು. ಆ್ಯಸಿಡ್ ಬೀಳೋಕ್ಕಿಂತ ಮುಂಚೆ 87 ನಾನು ಮದುವೆ, ಅದಕ್ಕಿಂತ ಮುಂಚೆ ನನಗೆ ಗೊತ್ತಿಲ್ಲ, ನಾನು ಅಸೋಸಿಯೇಟ್ ಆಗಿರಲಿಲ್ಲ. ಆವಾಗ ಅವರಿಗೆ 37 ಬಾರ್ನ್ ಅಂದರೆ 87 ಅಂದರೆ ಮೇ ಬಿ ಶಿ ವಾಸ್ 50 years, ಜಸ್ಟ್ 50 years. ಅವರು ಅವಾಗ ನನ್ನ ಮದುವೆ ಆದಾಗ ಮಿನಿಸ್ಟ್ರ್ ಕ್ವಾರ್ಟರ್ಸ್, ಫಾದರ್ ಇನ್ ಲಾ ವಾಸ್ PWD ಮಿನಿಸ್ಟರ್. ಆ ಗರ್ವ ಇರಲಿಲ್ಲ ಅವರಿಗೆ, ನಾನು ಮಿನಿಸ್ಟರ್ ಹೆಂಡ್ತಿ. ನೀವು ನೋಡಿರ್ಬೋದು, ಒಬ್ಬ ಕಾರ್ಪೊರೇಟರ್ ಹೆಂಡ್ತಿ ಆದ್ರೇ ಮಾತಾಡ್ಸೋಕ್ಕಾಗಲ್ಲ. ಇವರು ಅಂತ ಆ ಗರ್ವ ಇರಲಿಲ್ಲ. ನಾನು ನಮ್ಮ ಫ್ಯಾಮಿಲಿ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅಂಥವರು ಮನೆ ಒಬ್ಬ ಡಾಕ್ಟ್ರು, ವೆಲ್ ಬಿಹೇವ್ಡ್ ಹುಡುಗ ಅಂತ ಹೇಳಿ ಮದುವೆ ಮಾಡಿದ್ರು. ಅವರಿಲ್ಲ ಅಂದಿದ್ರೆ IAS ಆಫೀಸರ್ಸ್ ಬಂದಿದ್ರು ಆಫರು, KS ಆಫೀಸರ್ ಬಂದಿದ್ರು. ಅವ್ರಿಗೆ ಯಾರಿಗೂ ಅವರು ಫಾದರ್ ಇನ್ ಲಾ ಅವ್ರಿಗೆ ಇಷ್ಟ ಇರಲಿಲ್ಲ ಮದುವೆ ಮಾಡೋದು. ಅಲ್ಲಿ ಅವರು ಆ್ಯಸ್ ಎ PWD ಮಿನಿಸ್ಟರ್ ಹೆಂಡ್ತಿ, CM ಚೀಫ್ ಮಿನಿಸ್ಟರ್ ಹೆಂಡ್ತಿ, ಪ್ರೈಮ್ ಮಿನಿಸ್ಟರ್ ಹೆಂಡ್ತಿ, ದೆನ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆದರು. ಆವಾಗ ಆ್ಯಸಿಡ್ ಬಿತ್ತು. ಆ PWD ಮಿನಿಸ್ಟರ್ ಹೆಂಡ್ತಿಯಾಗಿ ಅವರು ಇದೇ ಅವ್ರದ್ದು ದಿನಚರಿ. ಏಕೆಂದರೆ ಆವಾಗ PWD ಮಿನಿಸ್ಟರ್ ಆಗಿರುವಾಗ ಅಡುಗೆ ಮಾಡೋದಕ್ಕೆ ಎಲ್ಲ ಕೆಲಸಗಾರ ಇರೋರು. ಅವರು ದೇವ್ರ ಪೂಜೆ ಮಾಡೋರು. ಮತ್ತೆ ಅದು 1 ಗಂಟೆ 2 ಗಂಟೆ ಆದಮೇಲೆ ಇದೇ ಅವ್ರದ್ದು ರೂಟೀನು, ಕೆಲಸ ಬಂದವ್ರಿಗೆ ಕೆಲಸ